ಸ್ನೇಹಿತರೆ, ರಾಜಕೀಯದಲ್ಲಿ ಒಂದು ಹಳೆ ಗಾದೆ ಇದೆ. ಕೋಪದಲ್ಲಿರುವ ಬೆಕ್ಕು ಯಾವುದೋ ಒಂದು ಕಂಬವನ್ನು ಉಜ್ಜಿಕೊಳ್ಳುತ್ತದೆ ಅಂತ. ಈಗ ಈ ಗಾದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸರಿಹೊಂದುತ್ತದೆ. ಇರಾನ್ನೊಂದಿಗೆ ನಡೆದ ಯುದ್ಧದಲ್ಲಿ ಟ್ರಂಪ್ಗೆ ಸೋಲು ಎದುರಾಯಿತು. ಭಾರತ, ಬ್ರಿಕ್ಸ್ ದೇಶಗಳ ಗುಂಪು ಒಟ್ಟಿಗೆ ಮಾಡಿದ ರಾಜಕೀಯ ಕ್ರಮಗಳಿಂದ ಅಮೆರಿಕ ಯುದ್ಧ ವಿಮಾನಗಳು ಮಧ್ಯದಲ್ಲೇ ಹಿಂದಿರುಗಿ ಹೋಗುವ ಸ್ಥಿತಿ ಬಂತು. ಆ ಅವಮಾನ, ಆ ಕೋಪ ಈಗ ಟ್ರಂಪ್ ನೇರವಾಗಿ ಭಾರತದ ಮೇಲೆ ತೀರಿಸಿಕೊಳ್ಳುತ್ತಿದ್ದಾರೆ. ಇವತ್ತು ಬಂದಿರುವ ಅತೀ ದೊಡ್ಡ ಸುದ್ದಿ ಏನೆಂದರೆ, ನಮ್ಮ ದೇಶ ಸಾವಿರಾರು ಕೋಟಿ ಡಾಲರ್ಗಳನ್ನು ಖರ್ಚು ಮಾಡಿ ಅಭಿವೃದ್ಧಿಪಡಿಸಿದ ಚಾಬಹಾರ್ ಬಂದರು ಈಗ ನಿಜವಾಗಿಯೂ ನಮ್ಮ ಕೈಯಿಂದ ಜಾರಿ ಅಮೆರಿಕ ನಿಯಂತ್ರಣಕ್ಕೆ ಹೋಗಿದೆ. ಆದರೆ ಸ್ನೇಹಿತರೆ, ಇದು ಕೇವಲ ಒಂದು ಬಂದರು ಕಳೆದುಕೊಳ್ಳುವುದು ಮಾತ್ರವಲ್ಲ, ಇದರ ಹಿಂದೆ ಒಂದು ದೊಡ್ಡ ಭಯಾನಕ ಅಂತಾರಾಷ್ಟ್ರೀಯ ಪಿತೂರಿ ಅಡಗಿದೆ. ಟ್ರಂಪ್ ನೋಟ ಈಗ ಅಫ್ಘಾನಿಸ್ತಾನ್ನ ಬಗ್ರಾಮ್ ಏರ್ಬೇಸ್ ಮೇಲೆ ಬಿದ್ದಿದೆ. ಇತ್ತೀಚೆಗೆ ತಾಲಿಬಾನ್ ಸರ್ಕಾರ ಆ ಏರ್ಬೇಸ್ ಅನ್ನು ಭಾರತಕ್ಕೆ ನೀಡಬೇಕೆಂದು ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದೆ. ಟ್ರಂಪ್ಗೆ ಚೆನ್ನಾಗಿ ತಿಳಿದಿದೆ, ಚಾಬಹಾರ್ ಮಾರ್ಗವನ್ನು ಮುಚ್ಚಿದರೆ ಅಫ್ಘಾನಿಸ್ತಾನ್ ಸಂಪೂರ್ಣವಾಗಿ ಪ್ರಪಂಚದಿಂದ ಬೇರ್ಪಟ್ಟು ಹೋಗುತ್ತದೆ. ಅಂತಹ ಸಮಯದಲ್ಲಿ ಬಗ್ರಾಮನ್ನು ಮತ್ತೆ ಅಮೆರಿಕ ಕೈಗೆ ತೆಗೆದುಕೊಳ್ಳುವುದು ತುಂಬಾ ಸುಲಭವಾಗುತ್ತದೆ. ಈಗ ನಾವು ಈ ಕಠಿಣ ಸತ್ಯದ ಆಳಕ್ಕೆ ಹೋದರೆ, ಪಾಕಿಸ್ತಾನ, ಅಮೆರಿಕ ಇಬ್ಬರೂ ಒಟ್ಟಿಗೆ ಹೇಗೆ ಒಂದು ಯೋಜನೆ ಹಾಕಿ ಚಾಬಹಾರ್, ಬಗ್ರಾಮ್ ಎರಡನ್ನೂ ಭಾರತದ ಕೈಯಿಂದ ಕಸಿದುಕೊಳ್ಳಬೇಕೆಂದು ಪಥಕ ರಚಿಸಿದರು ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಚಾಬಹಾರ್ ಬಂದರು ನಮಗೆ ಸಾಮಾನ್ಯ ಬಂದರು ಮಾತ್ರವಲ್ಲ, ಅದು ಪಾಕಿಸ್ತಾನದ ಗ್ವಾದರ್ ಬಂದರಿಗೆ ಚೈನಾ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಕಾರ್ಯತಂತ್ರಕ್ಕೆ ಗಟ್ಟಿ ಉತ್ತರವಾಗಿ ನಿಂತಿದೆ. 2016 ಸಂವತ್ಸರದಲ್ಲಿ ಪ್ರಧಾನಮಂತ್ರಿ ಮೋದಿ ಇರಾನ್ ಪ್ರವಾಸದ ಸಮಯದಲ್ಲಿ 3 ದೇಶಗಳ ನಡುವೆ ಒಂದು ಐತಿಹಾಸಿಕ ಒಪ್ಪಂದ ನಡೆಯಿತು. ಆ ಒಪ್ಪಂದದ ಪ್ರಕಾರ ಇರಾನ್ ನಮಗೆ 10 ವರ್ಷಗಳ ಕಾಲ ಚಾಬಹಾರ್ ಬಂದರು ಕಾರ್ಯಾಚರಣೆ ನಿಯಂತ್ರಣವನ್ನು ಹಸ್ತಾಂತರಿಸಿತು. ನಾವು ಅಲ್ಲಿಗೆ ಬಿಲಿಯನ್ಗಳ ಡಾಲರ್ಗಳನ್ನು ಹೂಡಿಕೆ ಮಾಡಿದೆವು. ದೊಡ್ಡ ಕ್ರೇನ್ಗಳು, ಜೆಟ್ಟಿಗಳನ್ನು ನಿರ್ಮಿಸಿದೆವು. ಅಲ್ಲಿಂದ ಅಫ್ಘಾನಿಸ್ತಾನ್ವರೆಗೆ ರೈಲ್ವೆ ಮಾರ್ಗಗಳ ಜಾಲವನ್ನು ಹಾಕಿದೆವು. ನಮ್ಮ ಗುರಿ ಸ್ಪಷ್ಟವಾಗಿತ್ತು, ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಅಫ್ಘಾನಿಸ್ತಾನ್, ಮಧ್ಯ ಏಷ್ಯಾಕ್ಕೆ ನೇರವಾಗಿ ತಲುಪುವುದು. ಚಾಬಹಾರ್ ಮೂಲಕ, ಇರಾನ್ ಮೂಲಕ ರಷ್ಯಾಕ್ಕೆ ಸರಕುಗಳನ್ನು ತಲುಪಿಸಬೇಕೆಂದು ಕನಸು ಕಂಡೆವು. ಆದರೆ ಈಗ ಟ್ರಂಪ್ ಪಟ್ಟು ಹಿಡಿದು ಆ ಮೊತ್ತವನ್ನು ತಡೆ ಹಾಕಿದ್ದಾರೆ. ನಮ್ಮ ತೆರಿಗೆ ಹಣದಿಂದ ಮಾಡಿದ ಆ ದೊಡ್ಡ ಹೂಡಿಕೆ ಅಮೆರಿಕ ಅಹಂಕಾರದ ರಾಜತಂತ್ರಕ್ಕೆ ಬಲಿಯಾಯಿತು. ಟ್ರಂಪ್ ಇರಾನ್ ಮೇಲೆ ಮತ್ತೆ ದೊಡ್ಡ ಆರ್ಥಿಕ ಯುದ್ಧವನ್ನು ಘೋಷಿಸಿದ್ದಾರೆ. ಆ ಯುದ್ಧದಲ್ಲಿ ಅತೀ ದೊಡ್ಡ ಬಲಿ ಚಾಬಹಾರ್ ಆಯಿತು. ಮೊದಲು ನಾವು ಅಮೆರಿಕಾದಿಂದ ಚಾಬಹಾರ್ಗೆ ವಿಶೇಷ ವಿನಾಯಿತಿ ಪಡೆದಿದ್ದೆವು. ಆದರೆ ಈಗ ಆ ವಿನಾಯಿತಿ ಮುಗಿದು ಹೋಯಿತು. ಟ್ರಂಪ್ ಅದನ್ನು ಭಾರತದ ಮೇಲೆ ಪ್ರತೀಕಾರವಾಗಿ ಬಳಸಿದ್ದಾರೆ. ಅದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಶಿಪ್ಪಿಂಗ್ ಕಂಪನಿಗಳೆಲ್ಲ ಚಾಬಹಾರ್ಗೆ ಬರೋದನ್ನು ನಿಲ್ಲಿಸಿವೆ. ಅಲ್ಲಿ ಹಡಗುಗಳನ್ನು ನಿಲ್ಲಿಸಿದರೆ ಅಮೆರಿಕ ನಿರ್ಬಂಧಗಳನ್ನು ಹಾಕುತ್ತದೆ ಎಂಬ ಭಯ ಅವರಿಗೆ. ಈಗ ಚಾಬಹಾರ್ನಲ್ಲಿ ಕೆಲಸಗಳು ಸಂಪೂರ್ಣವಾಗಿ ನಿಂತು ಹೋಗಿವೆ. ಇಂಟರ್ನೆಟ್ ಆಫ್ಲೈನ್ನಲ್ಲಿದೆ. ಆಂತರಿಕ ಅಸ್ಥಿರತೆ ಹೆಚ್ಚಾಗಿದೆ. ಶಿಪ್ಪಿಂಗ್ ಇನ್ಶೂರೆನ್ಸ್ ಖರ್ಚು 10 ಪಟ್ಟು ಹೆಚ್ಚಾಗಿದೆ. ತಾಂತ್ರಿಕವಾಗಿ ಅದು ಇರಾನ್ ಭೂಮಿಯಲ್ಲಿದ್ದರೂ ನಿಜವಾಗಿ ಈಗ ಅಮೆರಿಕ ಆಧಿಪತ್ಯ ಸ್ಥಾಪಿಸಿದೆ. ಅದೃಶ್ಯ ಗೋಡೆಯನ್ನು ನಿಲ್ಲಿಸಿದೆ. ಅದನ್ನು ದಾಟುವುದು ನಮಗೆ ಅಸಾಧ್ಯವಾಗಿದೆ. ಟ್ರಂಪ್ ಚಾಬಹಾರನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ನಮ್ಮ ಸಾವಿರಾರು ಕೋಟಿ ಹೂಡಿಕೆ ಈಗ ಅವಶೇಷಗಳ ನಡುವೆ ಬಿದ್ದಿದೆ. ಸ್ನೇಹಿತರೆ, ಈ ವಿಡಿಯೋ ಮೂಲಕ ಒಂದು ಭರವಸೆ ಕೊಡುತ್ತೇನೆ, ನಿಜವಾದ ಆಟ ಈಗಲೇ ಶುರುವಾಗುತ್ತಿದೆ. ಈ ವಿಡಿಯೋ ನೋಡಿದ ನಂತರ ಅಂತಾರಾಷ್ಟ್ರೀಯ ರಾಜಕೀಯವನ್ನು ನೀವು ನೋಡುವ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗುತ್ತದೆ. ಆದರೆ ಈ ದೊಡ್ಡ ಸುದ್ದಿಯ ಆಳಕ್ಕೆ ಹೋಗುವ ಮುನ್ನ ಒಂದು ಮುಖ್ಯ ಮಾತು ಹೇಳಬೇಕು. ದೇಶದ ಗೌರವ, ತ್ರಿವರ್ಣ ಧ್ವಜದ ಗೌರವದ ಮಾತು ಬಂದಾಗ ಕೆಲವರು ಮೌನವಾಗಿರುತ್ತಾರೆ. ನಿಮಗೆ ನಿಜವಾಗಿಯೂ ಭಾರತೀಯನೆಂಬ ಹೆಮ್ಮೆ ಇದ್ದರೆ, ದೇಶಭಕ್ತಿಯ ಉತ್ಸಾಹ ಇದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಬರೆಯಿರಿ. ಇದು 2026 ಸಂವತ್ಸರದ ಹೊಸ ಭಾರತ, ಕಣ್ಣಲ್ಲಿ ಕಣ್ಣು ಹಾಕಿ ಮಾತನಾಡಬಲ್ಲದು. ಈಗ ಮತ್ತೆ ಆ ಘಟನೆಯ ಕಡೆಗೆ ಬನ್ನಿ. ಅದರಿಂದ ಭಾರತದೊಂದಿಗೆ ಪ್ರಪಂಚವೆಲ್ಲ ಕಳವಳಗೊಂಡಿದೆ. ಟ್ರಂಪ್ ಈ ನಿರ್ಧಾರದ ಹಿಂದೆ ಅಡಗಿರುವ ಅತೀ ದೊಡ್ಡ ರಹಸ್ಯವೇನೆಂದರೆ, ಇತ್ತೀಚೆಗೆ ತಾಲಿಬಾನ್ ಸರ್ಕಾರ ಬಗ್ರಾಮ್ ಏರ್ಬೇಸ್ ಅನ್ನು ಭಾರತಕ್ಕೆ ನೀಡಬೇಕೆಂದು ಪ್ರಸ್ತಾಪಿಸಿದೆ. ಬಗ್ರಾಮ್ ಎಂದರೆ ಮಧ್ಯ ಏಷ್ಯಾ, ಪಾಕಿಸ್ತಾನ, ಚೈನಾ ಶಿನ್ಜಿಯಾಂಗ್ ಮೇಲೆ ನೇರವಾಗಿ ನಿಗಾ ಇಡಬಲ್ಲ ಕಾರ್ಯತಂತ್ರದ ಸ್ಥಳ. ಅದು ಅಮೆರಿಕಕ್ಕೆ ಹಳೆಯ ಅಡ್ಡ. ಟ್ರಂಪ್ ಅದನ್ನು ಯಾವ ಬೆಲೆ ಕೊಟ್ಟರೂ ಭಾರತದ ಕೈಯಲ್ಲಿ ನೋಡಲು ಸಾಧ್ಯವಿಲ್ಲ. ಟ್ರಂಪ್ಗೆ ಭಯ,
ಭವಿಷ್ಯದಲ್ಲಿ ಅಮೆರಿಕ-ಇರಾನ್ ಯುದ್ಧ ನಡೆದರೆ ಇಲ್ಲಿ ಪಾಕಿಸ್ತಾನದ ಪಾತ್ರವನ್ನು ಮರೆಯಬಾರದು. ವರ್ಷಗಳಿಂದ ಪಾಕಿಸ್ತಾನ ಚಾಬಹಾರನ್ನು ನಾಶ ಮಾಡಬೇಕೆಂದು ಪಿತೂರಿ ಮಾಡುತ್ತಿದೆ. ಏಕೆಂದರೆ ಚಾಬಹಾರ್ ಚಲಿಸಿದರೆ ಗ್ವಾದರ್ ಸಾಯುತ್ತದೆ. ಟ್ರಂಪ್ ಇರಾನ್ ಯುದ್ಧದಲ್ಲಿ ತನ್ನ ರಾಜತಂತ್ರದ ಸೋಲಿಗೆ ಪ್ರತೀಕಾರವಾಗಿ ಭಾರತದ ಮೇಲೆ ಬಂದಿದ್ದಾರೆ. ಬ್ರಿಕ್ಸ್ನಲ್ಲಿ ಇರಾನ್ಗೆ ಬೆಂಬಲ ಕೊಟ್ಟಿದ್ದಕ್ಕೆ, ಅಮೆರಿಕ ವಿಮಾನಗಳನ್ನು ಹಿಂದಕ್ಕೆ ಕಳುಹಿಸಿದ್ದಕ್ಕೆ ನಮ್ಮ ಅತಿ ಮುಖ್ಯ ಪ್ರಾಜೆಕ್ಟ್ನ ಗಂಟಲನ್ನು ಬಿಗಿದಿದ್ದಾರೆ. ಈ ಸಂಕ್ಷೋಭ 2025 ಸೆಪ್ಟೆಂಬರ್ 29ರಿಂದ ಶುರುವಾಯಿತು. ಅಂದು ಅಮೆರಿಕ ಇರಾನ್ ಮೇಲೆ ನಿರ್ಬಂಧಗಳನ್ನು ಮತ್ತೆ ಹೇರಿತು. ಇದರಲ್ಲಿ ಚಾಬಹಾರ್ ಪೋರ್ಟ್ ಕೂಡ ಸೇರಿಕೊಂಡಿದೆ. ಇದು ಭಾರತಕ್ಕೆ ಒಂದು ದೊಡ್ಡ ಆಘಾತ. ಏಕೆಂದರೆ ಚಾಬಹಾರ್ ಪೋರ್ಟ್ ಮೂಲಕ ಭಾರತ ಅಫ್ಘಾನಿಸ್ತಾನ್ ಮತ್ತು ಮಧ್ಯ ಏಷ್ಯಾ ದೇಶಗಳೊಂದಿಗೆ ನೇರ ಸಂಬಂಧಗಳನ್ನು ರೂಪಿಸಬೇಕೆಂದು ಯೋಜಿಸಿತ್ತು. ಈ ಪೋರ್ಟ್ ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಭಾರತಕ್ಕೆ ಒಂದು ಪರ್ಯಾಯ ಮಾರ್ಗವನ್ನು ನೀಡುತ್ತದೆ. ಆದರೆ ಟ್ರಂಪ್ ಘೋಷಣೆಯ ಪ್ರಕಾರ ಇರಾನ್ನೊಂದಿಗೆ ವ್ಯಾಪಾರ ಮಾಡುವ ಯಾವ ದೇಶವಾದರೂ ಅಮೆರಿಕದೊಂದಿಗೆ ವ್ಯಾಪಾರದಲ್ಲಿ 25% ಟ್ಯಾರಿಫ್ ಎದುರಿಸಬೇಕು. ಇದನ್ನು 2026 ಜನವರಿ 12ರಂದು ಟ್ರಂಪ್ ಸ್ವತಃ ಘೋಷಿಸಿದ್ದಾರೆ. ಇಲ್ಲಿ ಪಾಕಿಸ್ತಾನದ ಪಾತ್ರ ಕೀಲಕವಾಗಿದೆ. ಪಾಕಿಸ್ತಾನ ಗ್ವಾದರ್ ಪೋರ್ಟ್ ಮೂಲಕ ಚೈನಾದೊಂದಿಗೆ ಸಂಬಂಧಗಳನ್ನು ಬಲಪಡಿಸಿಕೊಳ್ಳುತ್ತಿದೆ ಮತ್ತು ಅಮೆರಿಕ ಇದನ್ನು ಬಳಸಿಕೊಂಡು ಭಾರತವನ್ನು ಮಧ್ಯ ಏಷ್ಯಾದಿಂದ ಹೊರಗೆ ತಳ್ಳಬೇಕೆಂದು ನೋಡುತ್ತಿದೆ ಎಂದು ವಿಶ್ಲೇಷಕರು ಹೇಳುತ್ತಾರೆ. ಇದನ್ನು ಒಂದು ಕಲುಷಿತ ಆಟ ಎಂದು ನೋಡಬಹುದು. ಏಕೆಂದರೆ ಹಿಂದೆ ಅಫ್ಘಾನಿಸ್ತಾನ್ನಲ್ಲಿ ಬಗ್ರಾಮ್ ಏರ್ಬೇಸ್ ಅನ್ನು ನಿಯಂತ್ರಿಸಿತ್ತು ಭಾರತ ಮತ್ತು ಈಗ ಚಾಬಹಾರ್ ಮುಚ್ಚಿದರೆ ಅಫ್ಘಾನಿಸ್ತಾನ್ ಮತ್ತೆ ಅಮೆರಿಕ ಪ್ರಭಾವಕ್ಕೆ ಬರಬಹುದು. ಭಾರತದ ಕಾರ್ಯತಂತ್ರದ ಆಸಕ್ತಿಗಳು, ವಿಶೇಷವಾಗಿ ಅಫ್ಘಾನಿಸ್ತಾನ್ನೊಂದಿಗೆ ವ್ಯಾಪಾರ ಮತ್ತು ಸಹಾಯ ಇಲ್ಲಿ ಬಲಿಯಾಗುತ್ತಿವೆ. ಪ್ರಸ್ತುತ ಅಫ್ಘಾನಿಸ್ತಾನ್ಗೆ ಮಾನವೀಯ ಸಹಾಯ ಮತ್ತು ಅಭಿವೃದ್ಧಿ ಕೆಲಸಗಳಲ್ಲಿ ಸಹಕರಿಸುತ್ತಿರುವ ಏಕೈಕ ಪ್ರಮುಖ ದೇಶ ಭಾರತವೇ. ಭಾರತ ಧಾನ್ಯ, ಔಷಧಗಳು, ಶಾಲೆಗಳು ಮತ್ತು ಇತರ ಅಗತ್ಯಗಳಿಗಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದೆ. ಉದಾಹರಣೆಗೆ 2021ರಲ್ಲಿ ತಾಲಿಬಾನ್ ಟೇಕ್ಓವರ್ ನಂತರ ಕೂಡ ಭಾರತ ಅಫ್ಘಾನ್ಗೆ ಸುಮಾರು 5,000 ಟನ್ ಧಾನ್ಯ ಮತ್ತು ಮೆಡಿಕಲ್ ಸಪ್ಲೈಗಳನ್ನು ಕಳುಹಿಸಿತು. ಚಾಬಹಾರ್ ಪೋರ್ಟ್ ಮೂಲಕವೇ ಈ ಸಹಾಯ ಸುಲಭವಾಗಿ ತಲುಪುತ್ತದೆ. ಏಕೆಂದರೆ ಅಫ್ಘಾನಿಸ್ತಾನ್ ಲ್ಯಾಂಡ್ ಲಾಕ್ ದೇಶ, ಅಂದರೆ ಸಮುದ್ರ ಮಾರ್ಗವಿಲ್ಲದೆ. ಟ್ರಂಪ್ಗೆ ಇದು ಚೆನ್ನಾಗಿ ತಿಳಿದಿದೆ. ಚಾಬಹಾರ್ ಮುಚ್ಚಿದರೆ ಅಫ್ಘಾನಿಸ್ತಾನ್ ಭಾರತಕ್ಕೆ ಲ್ಯಾಂಡ್ಲಾಕ್ ದ್ವೀಪದಂತೆ ಆಗ್ತದೆ, ಸಹಾಯ ತಲುಪಲು ಮಾರ್ಗವಿಲ್ಲದೆ. ಇದರಿಂದ ಅಫ್ಘಾನ್ನಲ್ಲಿ ಹಸಿವು, ಬಡತನ ಮತ್ತು ಅಸ್ಥಿರತೆ ಹೆಚ್ಚಾಗ್ತವೆ. ಅಂತಹ ಬಲವಂತದ ಸ್ಥಿತಿಯಲ್ಲಿ ಅಮೆರಿಕ ಮತ್ತೆ ಮಸೀಹಾದಂತೆ ಬಂದು ಬಗ್ರಾಮ್ ಬೇಸ್ ಬದಲು ಸಹಾಯ ನೀಡುತ್ತೇನೆಂದು ಅಫ್ಘಾನಿಸ್ತಾನನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತದೆ. ಇದನ್ನು ಭಾರತವನ್ನು ಮಧ್ಯ ಏಷ್ಯಾದಿಂದ ಸಂಪೂರ್ಣವಾಗಿ ಹೊರಗೆ ತಳ್ಳುವ ಟ್ರಂಪ್ ಕಾರ್ಯತಂತ್ರವೆಂದು ನೋಡಬಹುದು. ಈಗ ಭಾರತ ಒಂದು ದೊಡ್ಡ ರಾಜತಂತ್ರದ ಸಂಕ್ಷೋಭದಲ್ಲಿ ನಿಂತಿದೆ. ನಾವು ಅಮೆರಿಕ ಸ್ನೇಹದ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟಿದ್ದೇವೆ. ನಮ್ಮ ವಿದೇಶಾಂಗ ನೀತಿ ಟ್ರಂಪ್ ನಮ್ಮ ಬೆನ್ನಿಗೆ ಚಾಕು ಹಾಕಬಹುದೆಂದು ಮೊದಲೇ ಗುರುತಿಸಲಿಲ್ಲವೇ? ಹಿಂದೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಚಾಬಹಾರ್ಗೆ ವೈವರ್ ಕೊಟ್ಟಿತ್ತು. ಆದರೆ 2025ರಲ್ಲಿ ನಿರ್ಬಂಧಗಳನ್ನು ಮತ್ತೆ ಹೇರಿ 2026 ಜನವರಿಯಲ್ಲಿ ಟ್ಯಾರಿಫ್ ಬೆದರಿಕೆ, ಇವು ನಮ್ಮ ವಿದೇಶಾಂಗ ನೀತಿಯಲ್ಲಿ ಒಂದು ಲೋಪವನ್ನು ಸೂಚಿಸುತ್ತಿವೆ. ಚಾಬಹಾರ್ ಖಾಲಿ ಇರುವುದು ಈಗ ಪ್ರತಿ ಭಾರತೀಯನ ಹೃದಯವನ್ನು ಕುಗ್ಗಿಸುತ್ತಿದೆ. ನಮ್ಮ ಸಾವಿರಾರು ಕೋಟಿ ಹೂಡಿಕೆ ಸಮುದ್ರ ತೀರದಲ್ಲಿ ಮರಳಿನಲ್ಲಿ ಮುಚ್ಚಿಹೋಗಿದೆ. ಚಾಬಹಾರ್ ನಮ್ಮ ಕೈಯಿಂದ ಹೋದರೆ ಅಫ್ಘಾನಿಸ್ತಾನ್ ಮಧ್ಯ ಏಷ್ಯಾ ಕನಸುಗಳು ಶಾಶ್ವತವಾಗಿ ಛಿನ್ನವಾಗ್ತವೆ. ಪಾಕಿಸ್ತಾನ್ ಮತ್ತೆ ಅಫ್ಘಾನಿಸ್ತಾನ್ ಭಾಗ್ಯವಿಧಾತನಾಗ್ತಾನೆ. ಇದು 2026 ಸಂವತ್ಸರದ ಹೊಸ ಸಂಕ್ಷೋಭ. ಇದು ನಮ್ಮ ಸ್ವಾಭಿಮಾನವನ್ನು ಸವಾಲು ಮಾಡ್ತಿದೆ. ಸ್ನೇಹಿತರೆ, ಈ ವಿಶ್ಲೇಷಣೆ ನಮ್ಮನ್ನು ಒಂದು ವಿಷಯ ಯೋಚಿಸುವಂತೆ ಮಾಡ್ತಿದೆ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಶಾಶ್ವತ ಸ್ನೇಹಿತರು ಇರುವುದಿಲ್ಲ. ಟ್ರಂಪ್ ದುರಾಗ್ರಹ ನಮ್ಮ ಹೂಡಿಕೆಯನ್ನು ಮಣ್ಣಲ್ಲಿ ಕಲಸಿ ಹಾಕಿದೆ. ಈಗ ನಿಮ್ಮೊಂದಿಗೆ ಒಂದು ಪ್ರಶ್ನೆ: ಅಮೆರಿಕ ಈ ನಿರ್ಬಂಧಗಳನ್ನು ಬಹಿರಂಗವಾಗಿ ಸವಾಲು ಮಾಡಬೇಕೇ? ಚಾಬಹಾರ್ ಬಗ್ರಾಮ್ ಹಕ್ಕುಗಳಿಗಾಗಿ ಅಮೆರಿಕಕ್ಕೆ ಗಟ್ಟಿಯಾಗಿ ಎದುರೊಡ್ಡಬೇಕೇ? ಅಥವಾ ಮೌನವಾಗಿ ಸೋಲನ್ನು ಒಪ್ಪಿಕೊಳ್ಳಬೇಕೇ? ನೀವು ಕೂಡ ಭಾರತಕ್ಕೆ ಮೋಸವಾಗಿದೆ, ನಮ್ಮ ಬಲವನ್ನು ತೋರಿಸಬೇಕೆಂದು ಯೋಚಿಸುತ್ತಿದ್ದರೆ ಕಾಮೆಂಟ್ನಲ್ಲಿ ಇಂಡಿಯಾ ಫಸ್ಟ್ ಅಂತ ಬರೆಯಿರಿ. ಈ ವಿಡಿಯೋವನ್ನು ಹೆಚ್ಚು ಮಂದಿಗೆ ಶೇರ್ ಮಾಡಿ. ಇಂತಹ ನಿರ್ಭಯ, ನಿಜಾಯಿತಿ ತುಂಬಿದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.